ಇವತ್ತು ಮನೇಲಿ ಹೆಲ್ತಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್, ಮೊದಲನೇದು ಬೆಲ್ಲ, ಈನೋ ಪೌಡರ್, ಗೋಧಿ ಹಿಟ್ಟು, ಹಾಲು, ಹಾಗೆ ಇದು ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್, ಮತ್ತು ಮನೇಲಿ ಒಂದು ಚಾಕೋ ಪೌಡರ್ ಇತ್ತು, ಇದು ಖರ್ಜೂರ. ಸೊ ಮೊದಲನೇದಾಗಿ ಖರ್ಜೂರನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್, ಈ ಎರಡನ್ನೂ ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಬೌಲಿಗೆ ಹಾಕ್ಕೊಂಡು ಮಿಕ್ಕಿರೋ ಐಟಮ್ಸ್, ಗೋಧಿ ಹಿಟ್ಟು, ನಮ್ಮ ಮನೇಲಿ ಕ್ಯಾಂಪ್ಕೋ ಚಾಕೋ ಪೌಡರ್ ಇತ್ತು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ 1 ಪ್ಯಾಕೆಟ್ ಈನೋ, ಹಾಗೆ ಹಾಲನ್ನು ನೀವು ಎಷ್ಟು ಹದ ಬೇಕೋ ಅಷ್ಟುವರೆಗೂ ಹಾಲನ್ನ ಹಾಕೋಬೇಕು. ಸೊ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊತಾ ಬನ್ನಿ. ನಾನು ಬೆಲ್ಲನ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೆ. ಸೊ ಈ ರೀತಿ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊತಾ ಬನ್ನಿ. ಆ್ಯಂಡ್ ಇದು ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ಫಸ್ಟು ನಾವು ಸಾಲ್ಟ್ನ ಹಾಕಬೇಕಾಗುತ್ತೆ. ಈ ರೀತಿ ಸಾಲ್ಟ್ ಹಾಕಿ ಲೋ ಫ್ಲೇಮಲ್ಲಿಟ್ಟು ಪ್ರೀ ಹೀಟ್ ಆಗೋಕ್ಕೆ ಬಿಡಿ. ನೆಕ್ಸ್ಟ್ ನಿಮ್ಮ ಮನೇಲಿ ಇರುವಂಥ ಯಾವುದಾದ್ರೂ ಶೇಪ್ ಕಂಟೈನರ್ನ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ಫುಲ್ ಸವರ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಾನು ಈ ಕುಕ್ಕರ್ಗೆ ಈ ಕಂಟೈನರ್ನ ಇಡೋದಕ್ಕೆ ಮುಂಚೆನೇ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೋತೀನಿ. ನಂತರ ನಾವು ಏನು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ನಾವು ಕಂಟೈನರ್ಗೆ ಹಾಕೋಬೇಕು. ಬೇಕಂದರೆ ಈ ರೀತಿ ಬಾದಾಮ್ ಅಥವಾ ಕ್ಯಾಶ್ಯೂಸ್ ಏನಾದರೂ ನೀವು ಟಾಪಿಂಗ್ಸ್ ಥರ ಹಾಕಿ ನೆಕ್ಸ್ಟ್ ನೀವು ಕುಕ್ಕರ್ ಒಳಗಡೆ ಇಡಬೇಕು. ಕುಕ್ಕರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿತೌಟ್ ವಿಷಲ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 25 ಮಿನಿಟ್ಸ್ ತನಕ ನೀವು ಅದನ್ನು ಬಿಡಬೇಕಾಗತ್ತೆ. ಸೊ ಮಧ್ಯದಲ್ಲಿ ನೋಡ್ತಾ ಇರಿ ಇಫ್ ಇಟ್ ಈಸ್ ಫುಲ್ಲಿ ಬೇಕ್ಡ್ ಆರ್ ನಾಟ್ ಅಂತ. ಸೊ ಫೈನಲಿ ಬೇಕಾದಮೇಲೆ ನಮಗೆ ಈ ರೀತಿ ಕಾಣ್ತಾ ಇದೆ. ಬೇಕ್ರಿಯಿಂದ ತರೋ ಬದಲು ಈ ರೀತಿ ನಿಮ್ಮ ಮನೇಲಿ ನೀವು ನಿಮ್ಮ ಕೈಯಾರೆ ಮಾಡಿಕೊಂಡು ತಿನ್ನಿ. ಸ್ಪಾಂಜಿಯಾಗಿ ಕೂಡ ಬಂದಿದೆ.